ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ನಮ್ಮ 50 ಜನ ಶಾಸಕರ ಖರೀದಿಗೆ ಪ್ರಯತ್ನ. 100 ಕೋಟಿಯ ಆಫರ್, ಆದರೆ 5 ವರ್ಷ ಕಾಂಗ್ರೆಸ್ನ ಮುಟ್ಟೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಆಪರೇಷನ್ ಕಮಲದ ಬಗ್ಗೆ ಗಣಿಗ ರವಿಕುಮಾರ್ ಸ್ಫೋಟಕ ಹೇಳಿಕೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಾಲು ಸಾಲು ರಾಯಣ್ಣ ಪ್ರತಿಮೆಗಳ ಉದ್ಘಾಟನೆ. ಸಿಎಂ ನಡೆಯ ಹಿಂದಿದೆ ರಣತಂತ್ರ. ಮೂಡ ಹಗರಣದಲ್ಲಿ ಹಿಂದುಳಿದ ನಾಯಕನ ವಿರುದ್ಧ ಕುತಂತ್ರ ಅಂತ ಬಿಂಬಿಸೋ ಪ್ಲಾನ್ನಲ್ಲಿ ಸಿದ್ದರಾಮಯ್ಯ. ಬೆಳಗ್ಗೆ ಬೊಲೆರೋನಲ್ಲಿ ಹೋಗಿ ಸಂಜೆ ಬೈಕ್ನಲ್ಲಿ ಬಂದಿದ್ದ. ಪ್ರಶ್ನೆ ಮಾಡಿದಾಗ ತಡಬಡಾಯಿಸಿ ಹೋಗಿ ರೂಮ್ನಲ್ಲಿ ಬಿಯರ್ ಕುಡಿತಾ ಮಲಗಿದ್ದ. ತಡರಾತ್ರಿ ಪೊಲೀಸರು ಬಂದಾಗ ಬೆಚ್ಚಿ ಬಿದ್ವಿ. ಉಡುಪಿಯಲ್ಲಿ ಅತ್ಯಾಚಾರ ಕೇಸ್ನಲ್ಲಿ ಮಗ ಸವೇರಾ ಬಂಧನದ ಬಗ್ಗೆ ತಾಯಿಯ ಮಾತು. ಇದು ಮಾನವ ಸಮುದಾಯದ ಮೇಲೆ ನಡೆದ ಅತ್ಯಾಚಾರ. ನಮ್ಮ ಸಮುದಾಯದ ಯಾವ ವಕೀಲರು ಕೇಸ್ ತಗೊಳ್ಳಬಾರದು. ಧರ್ಮಗುರುಗಳು ವಕೀಲರಿಗೆ ಮನವಿ ಮಾಡಿದ್ದೀವಿ. ಅತ್ಯಾಚಾರ ಆರೋಪಿ ಅಲ್ತಾಫ್ ವಿರುದ್ಧ ಮುಸ್ಲಿಂ ಮುಖಂಡರ ಆಕ್ರೋಶ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಅಗರ್ವಾಲ್ ಆಸ್ಪತ್ರೆಗೆ ಬರೋ ಜನ ನರಕ ಯಾತನೆಗೆ ಮುಕ್ತಿ. ಕೆಸರಿನಿಂದ ತುಂಬುತ್ತಾ ಇದ್ದ ಮಣ್ಣಿನ ರೋಡ್ಗೆ ಡಾಂಬರೀಕರಣ. ನ್ಯೂಸ್ ಫಸ್ಟ್ ವರದಿ ಬಳಿಕ ಬಗೆಹರಿದ 5 ವರ್ಷಗಳ ಸಮಸ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.